ನೀಟ್ ಪರೀಕ್ಷೆಯಲ್ಲಿ ತೊಂದರೆಗೊಳಗಾದಂಥ ವಿದ್ಯಾರ್ಥಿನಿಯರಲ್ಲಿ ಅದೇ ನೀಟ್ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ಲೀಕೇಜನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪಕ್ಷ ನಿನ್ನೆ ಹೋರಾಟವನ್ನು ಮಾಡಲಿಕ್ಕೆ ಹೋಗಿ ಇವತ್ತು ಭಾರತದಲ್ಲಷ್ಟೇ ಅಲ್ಲ ವಿದೇಶದಲ್ಲಿಯೂ ಕೂಡ ಬೆತ್ತಲೆಯಾಗಿದ್ದು ಜಗಜಾಹಿರ. ಅಪ್ರಬುದ್ಧ ನಾಯಕತ್ವ ಇದ್ದರೆ ಆ ಪಕ್ಷಕ್ಕೇನ ಹಣೆ ಬರಾಕೈತೆ ಅನ್ನೋದಕ್ಕೆ ರಾಹುಲ್ ಗಾಂಧಿ ನೇತೃತ್ವದ ನಿನ್ನೆಯ ಹೋರಾಟ. ಕೆಲವು ನೀಟ್ ವಿದ್ಯಾರ್ಥಿಗಳು ಬಂದಾರ. ಬೇರೆ ಬೇರೆ ಕಡೆಗಳಿಂದ ಬಂದಂಥ ಗುಂಡಾಗಳು ಪಂಜಾಬ್ ಕಡೆಯಿಂದ ಟ್ರ್ಯಾಕ್ಟರ್ನಾಗ ಬಂದ್ರೆ ತಡಿತಾರಂತೇಳಿ ಈ ಸಲ ಬಸ್ನಾಗ ಬಂದಾರ. ವಾಟ್ಸಪ್ ಗ್ರೂಪನ್ನು ನೋಡ್ರಿ. आज प्रधानमंत्री का अंतिम दिन, ಇದರ ಅರ್ಥ ನರೇಂದ್ರ ಮೋದಿ ಜಿ ಕಾ ये आखिरी दिन होगा ಅಂದ್ರೆ ನಾವು ನಿಮ್ಮನ್ನು ಕೊಲ್ತೇವೆ. ಮತ್ತು ಇಟ್ಟಂಗಿಯನ್ನು ಒಡೆದು ಕಲ್ಲಿ ಮಾರೋ 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 ಅನ್ನುವಂಥ ಶಬ್ದ. ಬಹುತೇಕ ನಿನ್ನೆ ನಮ್ಮ ಕನ್ನಡದ ಚಾನಲ್ಗಳು ಸಾಕಷ್ಟು ವಿಷಯವನ್ನು ಪ್ರಸ್ತಾಪ ಮಾಡ್ಯಾವು. ಅರ್ನಬ್ ಗೋಸ್ವಾಮಿಯ ರಿಪಬ್ಲಿಕ್ ಇಂಡಿಯಾದಲ್ಲಿ ಸುದೀರ್ಘವಾದಂಥ ಚರ್ಚೆ ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ಬಿಟ್ಟರು. CRPF ಪೊಲೀಸರನ್ನು ಹೊಡೆದಾರ, ಬಹುತೇಕ ಸತ್ತಾರ. ಮಾರೋ 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 ಅನ್ನುವಂಥ ಶಬ್ದ ಸ್ಪಷ್ಟವಾಗಿ ಕೇಳ್ತಿದ್ದು. ನೀಟ್ ವಿದ್ಯಾರ್ಥಿಗಳ ಇಂಟರ್ವ್ಯೂ ಮಾಡಿದ್ರೆ ನಾವೇನೋ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಐತೆ ಅಂತ ತಿಳ್ಕೊಂಡಿದ್ದೀವಿ, ಇಲ್ಲಿ ಬಂದು ನಿಂದಿದ್ದು ನಡೆದಿದ್ದ ಬೇರೆ ಅನ್ನುವಂಥದ್ದು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಲೋಕಸಭೆಯೊಳಗೆ ನುಗ್ಗಿಸುವಂಥ ಕೆಲಸ, ಪ್ರಧಾನಿ ಮುಂದೆ ಸ್ಟ್ರೈಕ್ ಮಾಡಿ ಪ್ರಧಾನಮಂತ್ರಿಗಳಲ್ಲಿ ಗೃಹಬಂಧನದಲ್ಲಿ ಇಡಬೇಕನ್ನುವಂಥದ್ದು. ಇದು ಯಾವುದಾದ್ರೂ ಒಂದು ದೇಶಕ್ಕೆ ಶೋಭೆ ತರುವಂಥ ವಿಷಯವೇ ಅನ್ನುವಂಥದ್ದನ್ನು ನಾನು ಸನ್ಮಾನ್ಯ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ನೂತನ KPCC ಅಧ್ಯಕ್ಷರು ಏನು ಹೆಸರು ಹರಿಪ್ರಸಾದ್ ಸಾಹೇಬರು ಇವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಇದೊಂದು ಭಾರತವನ್ನು ವಿಭಜನೆ ಮಾಡುವಂಥ ತುಕಡೆ ಗ್ಯಾಂಗಿನ ಹೋರಾಟ. ವಿಜುವಲ್ಸ್ ಆರ್ ವೆರಿ ಮಚ್ ಕ್ಲಿಯರ್. ನಮ್ಮ BK ಹರಿಪ್ರಸಾದ್ ಹೇಳ್ತಿದ್ರು, RSS ಬೆಟ್ಟಕ್ಕೆ ಬೆಳಗಾವಿ ಆದಾಗ RSS ಬೆಟ್ಟಕ್ಕೆ ಆಗಿಂದ ಒಂದು ಏನಾದ್ರು ದಂಗೆ ಆಕೈತಂತ. ಅದರ ಬದಲೇ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋಗಿ ಬಂದಿದ್ದ ದಂಗೆ ಶುರುವಾಗತ್ತು ದೇಶದೊಳಗೆ. ಅವರ ವೈಯಕ್ತಿಕ ಜೀವನದ ವಿಡಿಯೋಗಳು ವೈರಲ್ ಆಗ್ಯಾವ. ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಅದು ಅವರ ವೈಯಕ್ತಿಕ ಜೀವನ. ಆದರೆ ಅದನ್ನು ಮುಚ್ಚಾಕಿ ಇದನ್ನು ಮಾಡಿಕೊಂಡು ಅಥವಾ ದೇಶ ಮತ್ತೊಮ್ಮೆ ವಿಭಜನೆ ಮಾಡಬೇಕಂತೇಳಿ, ದೇಶ ವಿಭಜನೆ ಮಾಡಿದ್ದು ಅಂದಿನ ಕಾಂಗ್ರೆಸ್. ಈಗ ಮತ್ತೆ ಅಂಥವ್ರನ್ನ ಹಿಡ್ಕೊಂಡು ದೇಶ ವಿಭಜನೆ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಹೊಂಟೈತಿ. ದೇಶದ್ರೋಹಿಗಳಿಗೆ ಬೆಂಬಲವನ್ನು ಕೊಟ್ಟಂಥ ಕಾಂಗ್ರೆಸ್ ಪಕ್ಷದ ನೈತಿಕತೆಯನ್ನು ರಾಷ್ಟ್ರದ ಜನ ಇವತ್ತು ಪ್ರಶ್ನೆ ಮಾಡಕತ್ತಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.